ಚಿನ್ನ ಕಳ್ಳ ಸಾಗಾಣಿಕೆದು ಕೂಡ ಮಂತ್ರಿಗಳ ಮೇಲೆ ಬರ್ತಾ ಇದೆ. ಯಾರು ಮಂತ್ರಿಗಳಿದ್ದಾರೆ ಅಂತ ಹೇಳಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಅದ್ರ ಬಗ್ಗೆನೂ ಏನು ಕ್ಲಾರಿಫಿಕೇಶನ್ ಇಲ್ಲ. ಯಾರು ಅದ್ರ ಬಗ್ಗೆ ಚಕಾರನೂ ಎತ್ತುತ್ತಾ ಇಲ್ಲ. ಅಂದ್ರೆ ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಇದೆ ಅಂತ ಅನ್ಸೋ ಅಂತ ಪ್ರಮೇಯನೇ ಕಾಣ್ತಾ ಇಲ್ಲ. ಉಳಿದದ್ದು ಬೇರೆ ನಮ್ಮ ಈಗ ಮಧ್ಯಾಹ್ನ ಎಲ್ಲರೂ ಕೂಡ ಮಾತಾಡ್ತಾರೆ. ನನ್ಗನ್ಸೋ ಅಂತದ್ದು ಇವತ್ತು ಕನ್ನಡದ ಜನನ ಬೈದಿರುವಂತ ಕೆಟ್ಟ ಪದ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವಂತದ್ದು ರಾಮನಗರದಲ್ಲಾಗಿರೋ ಘಟನೆ, ಇದೆಲ್ಲರೂ ಕೂಡ ಇಡೀ ಸದನ ನಾವೆಲ್ಲರೂ ತಲೆ ತಗ್ಸುವಂತ ಘಟನೆ ಆಗಿದೆ. ಇಷ್ಟಿದ್ರೂ ಕೂಡ ಸರ್ಕಾರ ಏನು ಮಾಡ್ತಾ ಇಲ್ಲ. ಇನ್ನು ಯಾರನ್ನು ಬಂಧಿಸೇ ಇಲ್ಲ. ರಾಮನಗರದ ಘಟನೆಗೆ ಇನ್ನು ಯಾರನ್ನು ಬಂಧಿಸೇ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಕನ್ನಡಕ್ಕೆ ಕೆಟ್ಟ ಪದನ ಉಪಯೋಗ ಮಾಡಿದ್ದಾರೆ. ಯಾರನ್ನು ಬಂಧಿಸೇ ಇಲ್ಲ. ಇಂಥ ಒಂದು ಘಟನೆಗಳಾದ್ರೆ ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಸರ್ಕಾರ ಯಾವಾಗ ತೊಲಗ್ತೈತೆ ಅಂತ ಜನ ಕಾಯ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಇವತ್ತು ಹೇಳೋರು ಕೇಳೋರು ಎಲ್ಲ ಗೂಂಡಾ ರಾಜ್ಯ ತರ ಆಗೋಟಿದೆ. ಗೂಂಡಾ ರಾಜ್ಯ ಹಂಗಿದೆಯೋ ಹಂಗೆ ಹೇಳೋರು ಕೇಳೋರು ಯಾರು ಇಲ್ಲ. ಗೂಂಡಾ ರಾಜ್ಯದ ಮಾದರಿಯಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಲಂಗು ಲಗಾಮ್ ಇಲ್ಲ. ಮುಖ್ಯಮಂತ್ರಿಗಳು ಅದೇನೋ ಯಾಕೆ ಹಿಂಗ್ ಆಡ್ತಾ ಇದಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಗಮನ ಇಲ್ಲ. ಇಲ್ಲಿ ನೋಡಿ ಸದನದಲ್ಲೇ ಮಂತ್ರಿಗಳ ಕಂಟ್ರೋಲ್ ಇಲ್ಲ. ಇನ್ನು ಆಚೆ ಕಡೆ ಏನ್ ಕಂಟ್ರೋಲ್ ಮಾಡ್ತಾರೆ ಅವರು ಮುಖ್ಯಮಂತ್ರಿಗಳು? ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಇಲ್ಲಿ ರೇಪ್ ಆಗಿದೆ, ಲವ್ ಜಿಹಾದ್ ಆಗ್ತಾ ಇದೆ. ಇವತ್ತು ಕನ್ನಡದ ಮಾನ ಮರ್ಯಾದೆ ಹೋಗ್ತಾ ಇದ್ದಾರೆ. ದೇಶದ ಮಾನ ಮರ್ಯಾದೆ ತೆಗೆದು ಇಷ್ಟೂ ಕೂಡ ಇವತ್ತು ಇದೊಂದು ಗೂಂಡಾ ರಾಜ್ಯ. ಇದು ಗೂಂಡಾ ರಾಜ್ಯದ ಒಂದು ಅಪರಾವತಾರ ಅನ್ನೋ ಮಟ್ಟಿಗೆ ಇವತ್ತು ರಾಜ್ಯದಲ್ಲಿ ಇರುವಂತದ್ದನ್ನ ನಾವು ಎಲ್ಲರೂ ಕೂಡ ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದಾರೆ. ಇದನ್ನ ನಾನು ಖಂಡಿಸ್ತೀನಿ.